ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗಣೇಶ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಅದರಲ್ಲೂ ಕೂಡ ಈ ಕೆಆರ್ ಮಾರ್ಕೆಟ್ಗೆ ಬೆಳ್ಳಂಬೆಳಗ್ಗೆನೆ ಜನ ಮುಗಿಬಿದ್ದು ಬಿಟ್ಟಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಜಾತ್ರೆಯಂತೆ ಕಂಡು ಬರ್ತಾ ಇದೆ ಕೆಆರ್ ಮಾರ್ಕೆಟ್ನ ದೃಶ್ಯ. ಬೆಳಗ್ಗೆ 3 ಗಂಟೆಯಿಂದಲೇ, ಬೆಳಗ್ಗಿನ ಜಾವ 3 ಗಂಟೆಯಿಂದಲೇ ಮಾರ್ಕೆಟ್ಗೆ ನಿರಂತರವಾಗಿ ಆಗಮಿಸ್ತಾ ಇದ್ದಾರೆ ಜನರು. ಬೇರೆ ಬೇರೆ ಏರಿಯಾಗಳಿಂದ, ಬೇರೆ ಬೇರೆ ಊರುಗಳಿಂದ ಹೂವು, ಹಣ್ಣು, ತರಕಾರಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಜನರು. ಹಬ್ಬಕ್ಕಾಗಿಯೇ ಮಾರ್ಕೆಟ್ಗೆ ಬಂದಿರುವಂತಹ ವೆರೈಟಿ ಹೂಗಳನ್ನು ಕೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಕೆಳಗೆ ಭಾರೀ ಟ್ರಾಫಿಕ್ ಜಾಮ್ ಇದರಿಂದ ಉಂಟಾಗಿದೆ. ದರ 3 ಪಟ್ಟು ಜಾಸ್ತಿ ಆಗಿದ್ರೂ ಕೂಡ ಜನ ಹಿಂದು ಮುಂದೆ ನೋಡದೆ ಹೂವು ಹಣ್ಣನ್ನು ಖರೀದಿ ಮಾಡ್ತಾ ಇದ್ದಾರೆ. ಹಬ್ಬ ಅಂದರೆ ಹೂವು ಹಣ್ಣು ಇರಲೇಬೇಕು. ಅದರ ಖರೀದಿಗೆ ಈಗ ಬೆಂಗಳೂರಿಗರು ಕೆಆರ್ ಮಾರ್ಕೆಟ್ಗೆ ಮುಗಿಬಿದ್ದಿರುವಂಥದ್ದು. ಪ್ರತಿ ಹಬ್ಬದಲ್ಲೂ ಕೂಡ ಈ ರೀತಿಯ ದೃಶ್ಯ ಸರ್ವೇ ಸಾಮಾನ್ಯವಾಗಿರುತ್ತೆ. ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ಕೂಡ ಜನ ಕೆಆರ್ ಮಾರ್ಕೆಟ್ ನಲ್ಲಿ ಖರೀದಿಗಾಗಿ ಮುಗಿಬಿದ್ದಿದ್ದಾರೆ. ಗಮನಿಸಬಹುದು, ದೃಶ್ಯಾವಳಿಗಳನ್ನ ತೋರಿಸಿ ನಾನು ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಗಮನಿಸ್ತಾ ಇದ್ರಿ ಕೆಆರ್ ಮಾರ್ಕೆಟ್ ನ ದೃಶ್ಯಾವಳಿಗಳು ಹೇಗಿದೆ, ಜನ ಯಾವ ರೀತಿ ಹಬ್ಬದ ಖರೀದಿ ಭರಾಟೆಯಲ್ಲಿ ತೊಡಗಿದ್ದಾರೆ ಅಂತೇಳಿ. ಒಂದ್ ಕಡೆ ದರ ಏರಿಕೆ 3 ಪಟ್ಟು ಆಗಿದ್ರೆ, ಮತ್ತೊಂದ್ ಕಡೆ ಅದಾಗಿದ್ರು ಕೂಡ ಜನ ಕೇರ್ ಅನ್ನ ಮಾಡದೆ ಹಬ್ಬವನ್ನ ಮಾಡಬೇಕು ಅನ್ನುವಂತ ಮೂಡ್ ನಲ್ಲೇ ಖರೀದಿಗಾಗಿ ಮುಗಿಬೀಳ್ತಾ ಇದ್ದಾರೆ. ನೀವು ಸದ್ಯ ಅವೆನ್ಯೂ ರಸ್ತೆಯನ್ನ ಗಮನಿಸಬಹುದು. ಅವೆನ್ಯೂ ರಸ್ತೆ ವಿಜುವಲ್ಸ್ ಅನ್ನ ನಾನು ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಗಮನಿಸ್ತಾ ಇದ್ರಿ ಅವೆನ್ಯೂ ರಸ್ತೆಯ ದೃಶ್ಯಾವಳಿಗಳು ಹೇಗಿದೆ ಅಂತೇಳಿ. ಸಣ್ಣ ಪಿನ್ನನ್ನ ಈ ಮೇಲ್ಭಾಗದಿಂದ ಎಷ್ಟರೂ ಕೂಡ ನೆಲಕ್ಕೆ ಅದು ಬೀಳೋದು ಕಷ್ಟ ಅನ್ನುವಂತ ರೀತಿಯಲ್ಲೇ ಜನ ಕಿಕ್ಕಿರಿದು ಸೇರಿರುವಂತದ್ದು. ಹೆಚ್ಚಾಗಿ ಜನ ಸಾಮಾನ್ಯವಾಗಿ ಹಬ್ಬ ಹರಿದಿನಗಳು ಬಂದಂತ ಸಂದರ್ಭದಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಸಾಮಾನ್ಯವಾಗಿ ಈ ರೀತಿಯಾದಂತಹ ವಾತಾವರಣ ಕಾಣುತ್ತೆ. ಈ ಬಾರಿಯ ಹಬ್ಬಕ್ಕೂ ಕೂಡ ಅದೇ ರೀತಿಯಾದಂತಹ ವಾತಾವರಣ ಕಾಣ್ತಾ ಇದೆ. ಕಾರಣ ಕೇವಲ ಬೆಂಗಳೂರು ಮಾತ್ರ ಅಲ್ಲದೆ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಖರೀದಿಗಾಗಿ ಇಲ್ಲಿಗೆ ಬರ್ತಾರೆ. ವಿಶೇಷವಾಗಿ ಹಬ್ಬದ ಸಂದರ್ಭಗಳಲ್ಲಿ ಬೇರೆ ಬೇರೆ ಬಗೆಯ ವೆರೈಟಿ ಹೂಗಳನ್ನ ನಾವು ಇಲ್ಲಿ ಕಾಣ್ತೇವೆ. ಅವುಗಳ ಖರೀದಿಯನ್ನ ಸಾಮಾನ್ಯವಾಗಿ ಇಲ್ಲಿ ಕಾಣ್ತೇವೆ. ಸೊ ಅದೇ ಕಾರಣಕ್ಕಾಗಿ ಬೇರೆ ಬೇರೆ ಭಾಗಗಳಿಂದ ಜನ ಇಲ್ಲಿಗೆ ಬಂದು ಖರೀದಿಯನ್ನ ಮಾಡುವಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತಾರೆ. ಅದರಲ್ಲೂ ಸಹ ವಿಶೇಷವಾಗಿ ಗಣಪನ ಹಬ್ಬ ಅಂತ ಹೇಳಿದಂಥ ಸಂದರ್ಭದಲ್ಲಿ ಗಣಪನನ್ನ ಕೂರಿಸುವಂತಹ ಸಂಭ್ರಮ ಇರುತ್ತೆ. ಅದಕ್ಕೆ ಒಂದಷ್ಟು ಅಲಂಕಾರಿಕವಾದಂತಹ ಹೂಗಳನ್ನ ಬಳಕೆ ಮಾಡುವಂಥದ್ದು ಸಾಮಾನ್ಯವಾಗಿ ಇರುತ್ತೆ. ಸೊ ಅದೇ ರೀತಿಯಾದಂತಹ ಅಲಂಕಾರಿಕ ಹೂಗಳನ್ನ ಇಲ್ಲಿ ಕಾಣ್ತಾ ಇದ್ದೇವೆ. ಅದರ ಖರೀದಿ ಜೋರಾಗ್ತಾ ಇದೆ. ಮತ್ತೊಂದು ಕಡೆ ಟ್ರಾಫಿಕ್ ಕೂಡ ಫ್ಲೈಓವರ್ ನ ಕೆಳಭಾಗದಲ್ಲಿ, ಅಂದ್ರೆ ಕೆಆರ್ ಮಾರ್ಕೆಟ್ ರಸ್ತೆ ಏನಿದೆ ಅಲ್ಲಿ ಆ ಫ್ಲೈಓವರ್ ಇದೆಯಲ್ಲ ಅದರ ಕೆಳಭಾಗದಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಕಾರಣ ಜನ ಹೆಚ್ಚಾದಂತೆ ಅಲ್ಲಿ ಬರುವಂತವ್ರು ವಾಹನಗಳನ್ನ ಅಲ್ಲೇ ಪಾರ್ಕ್ ಮಾಡಿ ಬರ್ತಾ ಇರುವಂತ ಕಾರಣಕ್ಕಾಗಿ ರಸ್ತೆ ಕಂಪ್ಲೀಟ್ ಆಗಿ ಟ್ರಾಫಿಕ್ ಆಗ್ತಾ ಇದೆ. ಪ್ರಮುಖವಾಗಿ ಟೌನ್ ಹಾಲ್ ಕಡೆ ಹೋಗುವಂತವ್ರು ಏನಿದ್ದಾರೆ ಅವರು ಫ್ಲೈಓವರ್ ಅನ್ನ ಬಳಕೆಯನ್ನ ಮಾಡಿದ್ರೆ ಸೂಕ್ತ. ಅದರ ಬದಲು ಏನಾದ್ರೂ ನಾವು ಕೆಳ ರಸ್ತೆಯಲ್ಲೇ ಹೋಗ್ತೇವೆ ಅಂತ ಬಂದ್ರೆ ಟ್ರಾಫಿಕ್ ಅಲ್ಲಿ ಸಿಲುಕಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಜೊತೆಗೆ ಒಂದಷ್ಟು ಸಮಯವನ್ನ ವ್ಯರ್ಥ ಮಾಡ್ಕೊಳ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನೊಂದು ಕಡೆ ಇನ್ನು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರ್ಬೋದು. ಬೇರೆ ಬೇರೆ ಭಾಗಗಳಿಂದ ಬಂದಂತವರು ಸಾಮಾನ್ಯವಾಗಿ ಹೂಗಳನ್ನ ತೆಗೆದುಕೊಂಡು ಹೋಗುವಂಥದ್ದು ಇವೆಲ್ಲ ಕೂಡ ಆಗ್ತಾ ಇದೆ. ಕೆಲವೊಂದಷ್ಟು ಗ್ರಾಹಕರು ಕೂಡ ಹೇಳ್ತಾ ಇದ್ರು ದರ ಹೆಚ್ಚಾಗಿದೆ, ಕೇವಲ 2 ಪಟ್ಟಲ್ಲ 3 ಪಟ್ಟು 4 ಪಟ್ಟು ದರ ಹೆಚ್ಚಾಗಿದೆ. ಏನು ಮಾಡೋಕ್ಕಾಗಲ್ಲ, ಹಬ್ಬದ ಸಂದರ್ಭ ಹಬ್ಬವನ್ನ ಮಾಡಬೇಕು, ಹಾಗಾಗಿ ಹೂಗಳನ್ನ ಖರೀದಿ ಮಾಡ್ತೇವೆ ಅಂತ. ಹಣ್ಣುಗಳ ವಿಚಾರದಲ್ಲೇನೋ ಅಂತ ದೊಡ್ಡ ಮಟ್ಟದ ಚೇಂಜಸ್ಗಳ ಆಗಿಲ್ಲ. ಸಾಮಾನ್ಯವಾಗಿ ಇದ್ದಂಥದಕ್ಕಿಂತ ಒಂದು 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ತನಕ ಒಂದಷ್ಟು ಹಣ್ಣುಗಳ ರೇಟ್ ಏರಿಕೆ ಆಗಿದೆ. ಬಟ್ ಆದ್ರೆ ಹೂವಿನ ದರ ಏನಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಆಗಿರುವಂಥದ್ದು. ಪ್ರಮುಖವಾಗಿ 3 ಪಟ್ಟು ಹೆಚ್ಚು ಕಡಿಮೆ 2-3 ಪಟ್ಟು ಈ ಒಂದು ದರ ಏರಿಕೆಯಾದಂತಹ ಪರಿಣಾಮವಾಗಿ ಸಾಮಾನ್ಯದ ದರಕ್ಕಿಂತ ಹೆಚ್ಚಾಗಿ ದರ ಜಾಸ್ತಿ ಇದೆ. ಜೊತೆಗೆ ಅದೇ ರೀತಿಯಲ್ಲಿ ದರ